एलएनटी मुर्दाबाद 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 एलएनटी मुर्दाबाद गली गली में शोर है एलएनटी चोर है गली गली में शोर है एलएनटी चोर है एलएनटी एलएनटी मुर्दाबाद मुर्दाबाद एलएनटी मुर्दाबाद एलएनटी का जो काम है ना बिल्कुल ठीक नहीं है सर, क्योंकि ना ये लोग ना एक तरफ करते हैं काम, दूसरी तरफ छोड़ते हैं। ऐसे पूरा करना चाहिए ना, एक तरफ अगर स्टार्ट किया तो एंड तक होना चाहिए ना काम। ऐसा नहीं करते, बीच में छोड़ते हैं, फिर दूसरी तरफ पकड़ते हैं, वैसा है सर। ನಮಸ್ಕಾರ, ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಬೆಳಗಾವಿಗೆ ಕುಡಿಯ ನೀರಿನ ಸಮಸ್ಯೆ ಕಗ್ಗಂಟಾಗಿ ಪರಿಣಮಿಸಿದೆ. ಒಟ್ಟು 10 ವಾರ್ಡ್ಗಳಲ್ಲಿ ಕುಡಿಯ ನೀರಿನ ಯೋಜನೆ 24/7 ಚಾಲುವಾಗಿದೆ. ಅದರ 48 ವಾರ್ಡ್ಗಳಿಗೆ ಇಂದಿಗೂ ಕೂಡ ಇಲ್ಲ. 2005ರಲ್ಲಿ ಪ್ರಾರಂಭ ಆಯಿತು. ಅದು ಇಂದಿಗೂ ಕೂಡ 2018ರಿಂದ ಅಲ್ಲಿ ಮತ್ತೆ ಪ್ರಾರಂಭ ಆಯಿತು. ವಿಶ್ವ ಬ್ಯಾಂಕದ ನೆರವು ಸಿಕ್ತು. 2018ರಿಂದ ಚಾಲನೆ ನೀಡಲಾಯಿತು. ಏನು ಹೇಳ್ತಾರೆ, LNTದವರು 2025 ನಾವು ಜನವರಿಗೆ ಮುಗಿಸ್ಕೊಡ್ತೇವೆ ಅಂತ ಹೇಳಿದರು. ಆದರೆ ಈಗ ಮತ್ತೇನು ಹೇಳ್ತಾರೆ, ಡಿಸೆಂಬರ್ 26ಕ್ಕೆ ನಾವು ಮುಗಿಸ್ಕೊಡ್ತೇವೆ ಅಂತ ಹೇಳ್ತಾರೆ. ಅದಕ್ಕೆ ಅಭಯ ಪಾಟೀಲರು ನಿನ್ನೆ ತಮ್ಮ ಸಂಗಡಿಗರ ಜೊತೆ ಧರಣಿ ಸತ್ಯಾಗ್ರಹವನ್ನು ನಡೆಸಿದರು. ಇಲ್ಲಿ LNT ದೊಡ್ಡ ಅಪರಾಧವನ್ನು ಮಾಡ್ತಾಯಿದೆ. ಎಲ್ಲಿ ಸಿಕ್ಕಲ್ಲಿ ಅಗಿತಾ ಇದ್ದಾರೆ. ಸಂಪೂರ್ಣದ ಕಾಮಗಾರಿ ಮಾಡ್ತಾನೇ ಇಲ್ಲ. ಹಾಗಾದ್ರೆ ಇದರ ಹಿಂದೆ ಯಾರಿದ್ದಾರೆ? ಅವರಿಗೆ ದಂಡವನ್ನು ಕಟ್ಟಬೇಕಾಗಿತ್ತು, ದಂಡವನ್ನು ಕೂಡ ಕಟ್ಟಿಲ್ಲ. ಅಂದರೆ ಕೇಂದ್ರ ಸರ್ಕಾರದ ಜೊತೆ ಇವರು ಶಾಮೀಲಾಗಿದ್ದಾರೇನು? ಯಾಕಂದ್ರೆ ವಿಶ್ವ ಬ್ಯಾಂಕ್ ಕುಡಿಯುವ ನೀರಿನ ಯೋಜನೆದು ಶಾಮೀಲಾಗಿದೆ ಅಂತ ನಮಗನ್ನಿಸ್ತಾ ಇದೆ. ಮತ್ತು ಸಾರ್ವಜನಿಕರು ಕೂಡ ಇದನ್ನೇ ಮಾತಾಡ್ತಾ ಇದ್ದಾರೆ. ಮೇಲಿನವರ ಬೆಂಬಲ ಇವರಿಗಿದ್ದರಿಂದ ಇವರು ನಿಧಾನವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು 5,88,000 ಜನ ಇದ್ದಾರೆ. ಅದಕ್ಕೆ ಹೋಟೆಲ್ಗಳು 256 ಹೋಟೆಲ್ಗಳಿವೆ. 325ಕ್ಕೂ ಹೆಚ್ಚು ಸಣ್ಣ ಮಧ್ಯಮ ಕೈಗಾರಿಕೆ ಮತ್ತು ವಾಣಿಜ್ಯ ಕೈಗಾರಿಕೆ. ಪ್ರತಿದಿನ ಹಿಡಕಲ್ ಡ್ಯಾಮ್ ಮತ್ತು ರಕ್ಕಸ್ಕೊಪ್ಪದಿಂದ 108 MLD ನೀರನ್ನು ಬಳಸಲಾಗ್ತಾಯಿದೆ. ಇತರ ಚಟುವಟಿಕೆಗಳು ಬಳಸಲಾಗ್ತದೆ. ಮತ್ತು ಜನರಿಗೆ ಕುಡಿಯೋ ನೀರು ಸಲುವಾಗಿ 75 MLD ನೀರನ್ನು ಬಳಕೆ ಆಗ್ತಾಯಿದೆ. ಇದಕ್ಕೆಲ್ಲ ಏನು ಕಾಮಗಾರಿ ಪೂರ್ಣಗೊಳ್ಳದೇ ಇರೋದಕ್ಕೆ LNTನ ಕಾರಣ. 80,000ರಲ್ಲಿ 24,000 ಮನೆಗಳಿಗೆ ಮಾತ್ರ ನೀರನ್ನು ಕೊಡಲಾಗಿದೆ. ಅಂದರೆ ಇನ್ನು ಬಾಕಿ ಕಾಮಗಾರಿ ಯಾವಾಗ ಮುಗಿಸೋರು? ಒಟ್ಟಾರೆ ಪೈಪ್ಲೈನ್ 900 ಕಿಲೋಮೀಟರ್ ಉದ್ದದ ಪೈಪ್ಲೈನ್ ಇದೆ. ಅದರಲ್ಲಿ 620 ಕಿಲೋಮೀಟರ್ ಪೂರ್ಣಗೊಳಿಸಿದ್ದಾರೆ. ಇನ್ನು ಉಳಿದ ಕಾಮಗಾರಿ ನಾವು ಮಾಡಿಕೊಡ್ತೇವೆ ಅಂತೇಳಿ ಹೇಳಿದ್ದಾರೆ. ಇನ್ನು ತಕ್ಷಣ ನಾವು ದುರಸ್ತಿ ಕೈಗೊಳ್ತೇವೆ ಅಂಥೇಳಿ ಕಾರ್ತಿಕ್ ಎಂ ನಗರ ಪಾಲಿಕೆ ಆಯುಕ್ತರು ಹೇಳಿದ್ದಾರೆ. ಅದರ ನಗರ ಪಾಲಿಕೆ ಆಯುಕ್ತರ ಕೈಯಲ್ಲಿ ಏನೇನೂ ಇಲ್ಲ. ಒಟ್ಟಾರೆ LNT ಈ ಕಂಪ್ನಿಯನ್ನು ಬದಲಿಸಬೇಕು, ಗುತ್ತಿಗೆದಾರನ ರದ್ದು ಮಾಡಬೇಕಂತ ಬೇಡಿಕೆ ಇದೆ. ಇನ್ನು 2026 ಡಿಸೆಂಬರ್ದಲ್ಲಿ ಇದನ್ನು ಪೂರ್ಣಗೊಳಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಒಟ್ಟಾರೆ ಅಭಯ ಪಾಟೀಲ್ ಅವರು ಏನು ಹೋರಾಟ ಮಾಡ್ತಾಯಿದ್ದಾರೆ ಅದಕ್ಕೆ ಜನ ಬೆಂಬಲ ಕೊಡಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇವೆ. ನಾಳೆ ಮತ್ತೊಂದು ಹೇಳಿ ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಚವಾಗಲಿ. ನಮಸ್ಕಾರ. LNT ಸುಮಾರು 5 ವರ್ಷಗಳಿಂದ 6 ವರ್ಷಗಳಿಂದ ಈ ಕಾಮಗಾರಿ ಪ್ರಾರಂಭ ಮಾಡಿದೆ. ಇಷ್ಟೊಳಗೆಲ್ಲ ಮುಗಿಬೇಕಾಗಿತ್ತು. ನಿಗದಿತ ಸಮಯದಲ್ಲಿ ಮುಗಿಸದೇ ಇರುವುದು ಒಂದು. ಎರಡನೇದು ಕಳಪೆ ದರ್ಜೆ ಕಾಮಗಾರಿ. ಅದ್ರ ಜೊತೆಗೆ ಎಲ್ಲಿ ಹಣ್ಣುತ್ತಾರ ಅದನ್ನು ಮುಚ್ಚೋದಿಲ್ಲ. ಮುಚ್ಚಿದ ನಂತರ ಅದನ್ನು ರಿಸ್ಟೋರೇಷನ್ ಮಾಡುವಂಥದ್ದನ್ನು ಮಾಡ್ತಾ ಇಲ್ಲ. ಸುಮಾರು ಈ 2 ವರ್ಷದೊಳಗೆ ಒಂದು 10 ಸಲ ಮೀಟಿಂಗ್ ಆಗಿರ್ಬೋದು. ಈ ರಸ್ತೆ ಹಡ್ಡಿದ ನಂತರ ಸರಿಯಾಗಿ ಮುಚ್ಚುವಂಥದ್ದು, ಮುಚ್ಚಿದ ನಂತರ 1 ತಿಂಗಳಾಗ 2 ತಿಂಗಳಾಗ ಅದು ರಸ್ತೆ ಪುನರ್ ನಿರ್ಮಾಣ ಮಾಡುವಂಥದ್ದು. ಬಹಳಷ್ಟು ಕಡೆ 2 ವರ್ಷ ಆದ್ರೂ ಇನ್ನೂ ತನಕ ರಸ್ತೆ ಪುನರ್ ನಿರ್ಮಾಣ ಆಗಿಲ್ಲ. 1 ವರ್ಷ ಆಗಿಲ್ಲ, 15 ತಿಂಗಳಾಗಿಲ್ಲ. ಈ ರೀತಿ ಸುಮಾರು ಕಡೆ ಎಲ್ಲಿ ಪುನರ್ ನಿರ್ಮಾಣ ಮಾಡಿದಾರೆ ಅದು 15 ದಿವಸಕ್ಕೆ ಕಿತ್ಕೊಂಡು ಹೋಗಿದ್ದು, 1 ತಿಂಗಳಾಗಿ ಕಿತ್ಕೊಂಡು ಹೋಗಿದ್ದು. ಆ ರೀತಿ ಕಳಪೆ ದರ್ಜೆ ಕಾಮಗಾರಿ. ಇಲ್ಲಿ ಅಧಿಕಾರಿಗಳ ಜೊತೆಗೆ ಅವರ ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆ ಬೆಂಗಳೂರು ಅಧಿಕಾರಿಗಳು ಕರೆಸಿ ಮೀಟಿಂಗ್ ಮಾಡುವಂಥದ್ದಾಯಿತು. ಅದು ಸರಿಯಾಗಲಿಲ್ಲ. ಅದಾದ ನಂತರ ಬೆಂಗಳೂರಿನಲ್ಲಿ LNTಯ ಮುಖ್ಯ ಕಚೇರಿ ಇರುವಂತಹ ಚೆನ್ನೈನಲ್ಲಿರುವಂತಹ ಅಧಿಕಾರಿಗಳನ್ನು ಕರೆಸಿ ಮಾತನಾಡಿ ಈ ರೀತಿ ಆಗ್ತದೆ, ಇನ್ ಟೈಮ್ನ ಕೆಲಸ ಆಗ್ತಾ ಇಲ್ಲ, ಎಲ್ಲ ಕಡೆ ತೆಗ್ಗ ತೆಗೆದಿದ್ದಾರೆ, ಅರ್ಧ ಕಡೆ ಬಿಟ್ಟಿದ್ದಾರೆ, ಇದರಿಂದ ಆಕ್ಸಿಡೆಂಟ್ ಆಗಿ ಅನೇಕ ಜನ ಕೈಕಾಲುಗಳು ಮುರಿದಾವೆ ಅಂತ ಹೇಳಿದ್ರೂ ಮಾಡ್ತೇವೆ ಅಂತಂದ್ರೆ ಸರಿಯಾಗಿಲ್ಲ. ಇವತ್ತು ಚೆನ್ನಮ್ಮನಗರ್ನಾಗ 2 ವರ್ಷದಿಂದ ಚೆನ್ನಮ್ಮನಗರ್ ನೋಡಿದ್ರೆ ಒಂದು ಸ್ವರ್ಗ ಇದ್ದಂಗಿಲ್ಲ. ಇವತ್ತು ಅದು ಸರಿಯಾ ನಮ್ಮ ಇದನ್ನಂದಂಗಿದ್ದದ. ಏನು
ಯುಕ್ರೇನ್ ಆ ಥರ ಗಾಜಾ ಯುಕ್ರೇನ್ ಅಂದ್ರೆ ಆ ರೀತಿ ಎಲ್ಲ ರಸ್ತೆಗಳನ್ನ ಹೆಂಗ್ ಬೇಕಾದ ಹಂಗೆ ತೆಗೆದು ಆಮೇಲೆ ಅದು ಸರಿಯಾಗಿ ಬೇವರ್ಸ್ ಕೊಡಿಸಿರೋದ್ರಿಂದ ಅನೇಕ ರೀತಿಯಿಂದ ಲೋಪದೋಷ ಮಾಡಿದ್ದಾರೆ. ಹೇಳಿದ್ರು ಕೇಳ್ತಾ ಇಲ್ಲ. ಇನ್ನು ಏನ್ ಮಾಡ್ಬೇಕಂತ ಹೇಳಿ ಜನ ರುಚಿಗೆಂದು ಇವತ್ತು ಅದರ ಒಂದು ಧರಣಿ ಕೊಡುವಂತದ್ದು ಇವತ್ತಾಗಿದ್ದದ. ಇವತ್ತಿದು ಸಾಂಕೇತಿಕ. ಇನ್ನು ಪ್ರತಿ ವಾರ ಪ್ರತಿಯೊಂದು ವಾರ್ಡ್ನಾಗಿನ ಜನ ಬಂದು ಆಫೀಸ್ನಾಗ ಇನ್ನು ಮುಂದೆ ಅದು ಏನಾಗ್ತೈತಿ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಅವರ ಜವಾಬ್ದಾರಿ LNT ಅಧಿಕಾರಿಗಳು. ಹೆಣ್ಮಕ್ಳು ಹೆಂಗ ಕೆಲವೊಂದು ವಾರ್ಡ್ನಾಗ ಹಿಂಗೆ ಹೇಳಾತಾರಲ್ಲ, ಇವರು ಕೆಲಸ ಪ್ರಾರಂಭ ಮಾಡ್ತಾರ ಮತ್ತೆ ಹೋಗ್ಬಿಡ್ತಾರ. ಅಲ್ಲಿ ತೆಗಿನಾಗಿ ಬಿಡೋದು ಯಾರು? ಅಲ್ಲಿ ಸಣ್ಣ ಮಕ್ಕಳು, ವೃದ್ಧರು, ಅಕ್ಕಿ ಹೋಗೋರು, ರಾತ್ರಿ ಬಂದ ಕಾಣಿಸೋದಿಲ್ಲ. ಅಲ್ಲಿ ಸರಿಯಾಗಿ ಅದನ್ನ ಒಂದು ತೆಗೆದ್ರೆ ಅಲ್ಲಿ 4 ಇವನ್ ಹಚ್ಚಬೇಕು, ಬ್ಯಾರಿಕೇಡ್ ಹಚ್ಚಬೇಕು, ರಾತ್ರಿ ಅದಕ್ಕೆ ಕೆಲವೊಂದು ರಿಫ್ಲೆಕ್ಟರ್ ಹಚ್ಚಬೇಕು. ಯಾವ ಮೇಂಟೈನ್ ಮಾಡ್ತಾ ಇಲ್ಲ. ಹೀಗಾಗಿ ಅನೇಕ ಜನ ಹೋಗಿ ಬಿದ್ದಿದ್ದಾರೆ. ಅವ್ರ ಸುದೇವದಿಂದ ಯಾರಿಗೆ ಜೀವಹಾನಿ ಆಗಿಲ್ಲ, ಅದಕ್ಕೆ ಕೈಕಾಲು ರಗಡ್ ಜನ ಬಿಡ್ಕೊಂಡಾರ. ಆದ್ರೆ ಇವ್ರ ಮೇಲೆ ಇನ್ನೂ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ. ಬರುವ ದಿವಸ ಎಲ್ಲರೂ ಈ ತರ ಇನ್ಸಿಡೆಂಟ್ ಆದ್ರೆ ಇವ್ರ ಕಂಪ್ನಿ ಹೆಡ್ಗಳ ಮ್ಯಾಗ ಕಂಪ್ಲೇಂಟ್ ಕೊಡುವಂತದ್ದು ಮಾಡ್ತೀವಿ. ಒಂದು ಎರಡನೇದು ಸಾಕಾಗಿರ್ತದ. ಈಗ ಜನ ಇವತ್ತಿನ ಇದ್ದಾರೆ, ಬರುವಂತ ದಿವಸದೊಳಗೆ ಜನ ಮಾತಾಡತಾರ. ಅವ್ರ LNT ಅಧಿಕಾರಿಗಳು ಏನು ಸರಿಯಾಗಿ ಕೆಲಸ ಮಾಡಿದಾರೆ ಅವ್ರನ್ನ ನಾವು ಎಲ್ಲ ಮುನ್ಯಾಗ ಬರ್ತಾರಲ್ಲ ಅಲ್ಲೇ ನಾವು ಕಟ್ಟಿ ಹಾಕ್ತೇವೆ ಅಂತೇಳಿ. ಅಂದ್ರೆ ಈ LNT ಇದು ಅಂತಾರಾಷ್ಟ್ರೀಯ ಕಂಪ್ನಿ ಅಲ್ಲಿದು. ಇದು ಒಂದು ತಾಲೂಕಾ ಮಟ್ಟದ ಕಂಪ್ನಿ ಇರ್ಬೋದು. ಲೂಟ್ ಅಂಡ್ ಟ್ರಾನ್ಸ್ಪೋರ್ಟ್ ಕಂಪ್ನಿ ಇದು LNT ಅಲ್ಲ. ಇದು ಲೂಟ್ ಅಂಡ್ ಟ್ರಾನ್ಸ್ಪೋರ್ಟ್ ಕಂಪ್ನಿ ಅದ. ಈ ಅಧಿಕಾರಿಗಳು ಯಾರು ಬೇಜವಾಬ್ದಾರಿದ್ದಾರೆ, ಯಾರು ಕೆಲಸ ಒಂದಕ್ಕೊಂದು ಕೋಆರ್ಡಿನೇಷನ್ ಇಲ್ಲ. ಇದೇ ರೀತಿ ವರ್ತನೆ ಆದ್ರೆ ಜನ ರಚಿಗೆ ಅಂತಾನೆ ಬರುವಂತ ದಿವಸ ಬೆಳಗಾವಿ ಜನ ಏನ್ ಮಾಡ್ತಾರೆ ಸರ್. ಯಾಕೆಷ್ಟು ಬೇಜವಾಬ್ದಾರಿ ಸರ್? ಒಬ್ಬ ಶಾಸಕರು ಬಂದು ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿ ಬಂತಲ್ಲ ಸರ್? ಇಲ್ಲ, ನಾ ಹೇಳಿದಲ್ಲ, ನಾನು ನಿಮ್ಗೆ ಹೇಳಿ 2 ವರ್ಷ ಒಳಗೆ ನೀವು ಪ್ರೊಸೀಡಿಂಗ್ ತೆಗೆದು ನೋಡ್ರಿ. ಒಂದು 15 ಮೀಟಿಂಗ್ ಆಗಿರ್ಬೋದು. ಬೆಂಗಳೂರಲ್ಲಿ ನಾನು ಪ್ರಿನ್ಸಿಪಲ್ ಸೆಕ್ರೆಟರಿ UD ಅವ್ರ ಜೊತೆಗೆ ಇದನ್ನ ಮಾಡಿಕೊಂಡು ಬೆಂಗಳೂರಿನಲ್ಲಿನೂ ಇದನ್ನ ಮೀಟಿಂಗ್ ಮಾಡಿ ಇಲ್ಲಿ ಅಧಿಕಾರಿಗಳನ್ನ ಅವರ ಅಧಿಕಾರಿಗಳನ್ನ ಅವರು ಚೆನ್ನೈನಲ್ಲಿರುವಂತ ಮುಖ್ಯ ಅಧಿಕಾರಿಗಳನ್ನ ಕರೆಸಿನೂ ಮಾಡಿದ್ರು. ಅಲ್ಲಿ ರಿಜಿಸ್ಟ್ರೇಷನ್ ಬಗ್ಗೆ ಚರ್ಚೆ ಆಗಿದ್ದ, ಅವ್ರಿಗೆ ಗೈಡ್ಲೈನ್ ಕೊಟ್ಟಿದ್ದ, ಅವ್ರಿಗೆ ಇದೇ ತರ ಕೆಲಸ ಆಗ್ಬೇಕಂತ ಹೂ ಅಂತ ಹೇಳೋದು. ಅದು ಇನ್ನೂ ತನಕ ಮಾಡ್ತಾ ಇಲ್ಲ. ಯಾವ ಕೆಲಸ ನೀವು ನೋಡಿರ್ಬೇಕಾದ್ರೆ ಹೋಗಿ ನೋಡಿ ಬರ್ರಿ ಅವ್ರು ಮಾಡಿದ ಕೆಲಸಗಳು ಹೇಗಿದ್ರು ಸರ್. ಈಗ ಅಧಿಕಾರಿ ಒಳಗಾಕಿ ಹಾಕಿದ್ದಾರೆ, ಜನ ಹಾಕಿದಾರ್ರಿ. ಜನ ರಚಿಗೆಂದು ನಾವು ನೋಡಿ ಬಂದಿದ್ದೆ. ನಾವು ಈಗ ಕೆಟ್ಟೋದಂತ ನಾವು ಬಂದೀಗ ನನ್ನ ಲೆಕ್ಕಲೆ 3 ತಾಸು ನಾವು ಬಂತು. ರಾತ್ರಿಯಾಗಲೇ ಧರಣಿ ಕೊಡ್ತೇವಲ್ಲ ಅದರ ಜನ. ಈಗ ಮತ್ತೊಂದು ಬ್ಯಾಚ್ ಬರ್ತಾ ಇದೆ ಬೇರೆ ವಾರ್ಡದಿಂದ. ಇನ್ನು ಪ್ರತಿ ವಾರ ಇವ್ರದ್ದು ಹಿಂಗ ಕೆಲಸ ಇರುತ್ತೆ. ಪ್ರತಿ ವಾರ್ಡದ ಅಲ್ಲಿರುವಂತಹ ನಾಗರಿಕರು ಬಂದು ಇವ್ರ ಕಚೇರಿ ಒಳಗಡೆ ಧರಣಿ ಕೊಡುವಂತದ್ದು ಪ್ರಾರಂಭ. ಸರ್ ಇನ್ನೊಂದು ಸರ್, ಇದು ADGP ರಾಮಚಂದ್ರ ಅವರ ರಾಸಲೀಲೆ ವಿಡಿಯೋಗಳು ಕೂಡ ಬಹಿರಂಗವಾಗಿರುತ್ತೆ. ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಈ ಕ್ರಮ ಕೈಗೊಳ್ಳುತ್ತಾ ನಿಮ್ಮ ಅಭಿಪ್ರಾಯ ಸರ್? ಈ ಸರ್ಕಾರದಿಂದ ಯಾವ ಅಪೇಕ್ಷೆ ಇಲ್ಲ. ಯಾರ ಈಗ ನೀವು ತೋರಿಸಿದ್ರಲ್ಲ ನಿಮ್ಮಾಗೆ ಕ್ರಮ ತಗೋತಾರ ನಾವು ಉಳಿದದ್ದು. ಹೀಗಾಗಿ ಅವರು ಕ್ರಮ ಕೈಗೊಳ್ಳೋದಿಲ್ಲ. ಈ ಸರ್ಕಾರ ಇಂಥ ಅಧಿಕಾರಿಗಳು ಬೆಂಬಲವಾಗಿ ನಿಲ್ಲುತ್ತದೆ, ಬೆಂಗಾಲಾಗಿ ನಿಲ್ಲುತ್ತದೆ. ಹೀಗಾಗಿ ಸರ್ಕಾರಕ್ಕೆ ಅಪೇಕ್ಷೆ ಇಲ್ಲ. ಮಹಿಳೆಯರನ್ನ ಈ ಸರ್ಕಾರ ಬಗ್ಗೆ ವಿಚಾರ ಮಾಡಿ. IPS ಅಧಿಕಾರಿ ಸರ್ ಈ ರೀತಿ ಮಾಡೋದು ತಪ್ಪನ್ಸ. ನೀವು ನೋಡಿದ್ ನೀವು ವಿಡಿಯೋ ತೋರಿಸಿದ ನಂತರ ಈಗ ಏನು ಬೇಕಿದೆ ತಪ್ಪ ಒಪ್ಪು ನೀವೇ ನಿರ್ಣಯ ಮಾಡಿದ್ದಲ್ಲ. ಈ ರೀತಿ ಮಾಡಬಹುದಾ? ಅದು ಕಚೇರಿ. ಅದಕ್ಕೆ ಸರ್ಕಾರ ನಮಗೇನು ವಿಶ್ವಾಸ ಇಲ್ಲ. ನನಗಂತೂ ಸರ್ಕಾರ ಯಾಕೆ ಮಾತು ಗೊತ್ತಿಲ್ಲ. मैग्नेटा हमारा आइसक्रीम मेड विद मिल्क।